ನಾರಾಯಣತೆ ನಮೋ ನಮೋ ಭವ ನಾರದ ಸಂನುತ ನಮೋ ನಮೋ ನಾರಾಯಣತೆ ನಮೋ ನಮೋ ಮುರಹರ ಭವಹರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನ ಪರಮ ಪುರುಷ ಭವಬಂಧ ವಿಮೋಚನ ನರಮೃಗ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ಭವ ನಾರದ ಸಂನುತ ನಮೋ ನಮೋ. ನಮಸ್ಕಾರ ವೀಕ್ಷಕರೇ, ಇಂದಿನ ದಿನ ನಾವು ಜಗನ್ನಾಥಪುರಿ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಹಿಂದೆ ಪ್ರಯಾಗ ಕ್ಷೇತ್ರದ ಪರಿಚಯ ಮಾಡ್ಕೊಂಡಿದ್ದೀವಿ, ಬದ್ರಿನಾಥದ ಮಾಡ್ಕೊಂಡಿದ್ದೀವಿ. ಈಗ ಜಗನ್ನಾಥಪುರಿ ವಿಷಯನ ತಿಳ್ಕೊಳ್ಳೋಣ. ಇದು ಎಲ್ಲಿದೆ, ಯಾಕೆ ಪ್ರಸಿದ್ಧಿ ಅನ್ನೋ ವಿಷಯನ ನಾವು ಮನನ ಮಾಡೋಣ. ಒರಿಸ್ಸಾದಲ್ಲಿರುವ ಒಂದು ಪ್ರಾಚೀನ ತೀರ್ಥಕ್ಷೇತ್ರ. ಇದು ಪ್ರಾಚೀನ ಕ್ಷೇತ್ರ ಎಲ್ಲಿದೆ ಅಂದರೆ ಒರಿಸ್ಸಾದಲ್ಲಿ ಇದೆ. ಇದು ಭುವನೇಶ್ವರದಿಂದ ಸುಮಾರು 20 ಮೈಲಿ ದೂರದಲ್ಲಿ ಗಂಗಾಸಾಗರ ಬಂಗಾಳಕೊಲ್ಲಿ ತೀರದಲ್ಲಿ ಇದೆ. ಈ ಕ್ಷೇತ್ರ ಎಲ್ಲಿದೆ? ಭುವನೇಶ್ವರದಿಂದ ಸುಮಾರು 20 ಮೈಲಿ ದೂರದಲ್ಲಿದೆ. ಗಂಗಾಸಾಗರ ಅಂದರೆ ಬಂಗಾಳಕೊಲ್ಲಿ ತೀರದಲ್ಲಿ ಈ ಕ್ಷೇತ್ರ ಬರುತ್ತೆ. ಇದು ಹಿಂದೆ ಒರಿಸ್ಸಾದ ರಾಜಧಾನಿ ಆಗಿತ್ತು. ಭುವನೇಶ್ವರ ಹಿಂದೆ ಒರಿಸ್ಸಾದ ರಾಜಧಾನಿ ಆಗಿತ್ತು. ಜಗನ್ನಾಥ ಮಂದಿರದಿಂದಾಗಿಯೇ ಇದಕ್ಕೆ ಜಗನ್ನಾಥಪುರಿ ಎಂಬ ಹೆಸರು ಬಂದಿದೆ. ಇದು ಏನಾಗಿದೆ, ಈ ಜಗನ್ನಾಥ ಮಂದಿರ ಇರೋದರಿಂದ ಇದಕ್ಕೆ ಜಗನ್ನಾಥಪುರಿ ಅನ್ನೋ ಹೆಸರು ತಾನಾಗೆ ಬಂದಿದೆ. ಈ ನಗರದಲ್ಲಿ ಪುರುಷೋತ್ತಮನಾದ ಜಗನ್ನಾಥನು ನೆಲೆಸಿರುವುದರಿಂದ ಇದನ್ನು ಪುರುಷೋತ್ತಮ ಕ್ಷೇತ್ರ ಎಂದು ಕರೆದಿದ್ದಾರೆ. ಈ ನಗರದಲ್ಲಿ ಪುರುಷೋತ್ತಮನಾದ ಜಗನ್ನಾಥನೇ ನೆಲೆಯಾಗಿರೋದ್ರಿಂದ ಇದನ್ನು ಪುರುಷೋತ್ತಮ ಕ್ಷೇತ್ರ ಅಂತಲೂ ಕರೆದಿದ್ದಾರೆ. ಇದೇ ರೀತಿ ಒರಿಸ್ಸಾ ರಾಜ್ಯವು ಜಯಪುರವೆಂಬ ಪಾರ್ವತಿ ಕ್ಷೇತ್ರವನ್ನು, ಇಲ್ಲಿ ಜಯಪುರ ಅಂದ ಪಾರ್ವತಿ ಕ್ಷೇತ್ರನೂ ಇಲ್ಲಿ ಹೆಸರುವಾಸಿ. ಪಾರ್ವತಿ ಕೊನಾರ್ಕ, ಪಾರ್ವತಿ ದೇವಸ್ಥಾನ ಮತ್ತು ಕೊನಾರ್ಕ ಎಂಬ ಸೂರ್ಯಕ್ಷೇತ್ರವನ್ನು ಮತ್ತು ಭುವನೇಶ್ವರ ಎಂದ ಹರಕ್ಷೇತ್ರವನ್ನು ಹೊಂದಿದೆ. ಪಾರ್ವತಿ ಕ್ಷೇತ್ರ, ಸೂರ್ಯನ ಕ್ಷೇತ್ರ ಮತ್ತು ಹರಕ್ಷೇತ್ರ ಇವುಗಳನ್ನೆಲ್ಲ ಈ ಪ್ರದೇಶ ಹೊಂದಿದೆ. ಉತ್ಕಲದಲ್ಲಿ ಶ್ರೀಹರಿಯ 4 ಆಯುಧಗಳನ್ನು ಪ್ರತಿನಿಧಿಸುವ 4 ಕ್ಷೇತ್ರಗಳಿವೆ. ಹರಿಯ ಕೈಯಲ್ಲಿರ್ತಕ್ಕಂಥ 4 ಆಯುಧಗಳಲ್ಲಿ 4 ಕ್ಷೇತ್ರಗಳನ್ನು ಮಾಡಿದ್ದಾರೆ ಅಂತ ಉತ್ಕಲನದಿಂದ ಗೊತ್ತಾಗಿದೆ. ಆ ಕ್ಷೇತ್ರಗಳು, ಅವುಗಳಲ್ಲಿ ಜಗನ್ನಾಥಪುರಿಯನ್ನು ಶಂಖ ಕ್ಷೇತ್ರ ಎಂದು ಕರೆಯುತ್ತಾರೆ. ಇದನ್ನು ಶಂಖದ ಆಕಾರ ಇರೋದ್ರಿಂದ ಶಂಖ ಕ್ಷೇತ್ರ ಎಂದು ಕರೀತಾರೆ. ಇದರ ಆಕಾರವು ಶಂಖದಂತಿದೆ. ಈ ತೀರ್ಥಕ್ಷೇತ್ರವು ಚತುರ್ಧಾಮಗಳಲ್ಲಿ ಒಂದಾಗಿದ್ದು ಇಡೀ ಭಾರತದಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳಿಗೆ ಪಾತ್ರವಾಗಿದೆ.
ಈ ಕ್ಷೇತ್ರ ಶ್ರದ್ಧೆ ಮತ್ತು ಭಕ್ತಿಗಳಿಗೆ ಹೆಸರುವಾಸಿಯಾಗಿ ಪಾತ್ರವಾಗಿ ಇದೆ. ಈ ಮಂದಿರದಲ್ಲಿ ಜಗನ್ನಾಥ, ಕೃಷ್ಣ, ಬಲರಾಮ ಮತ್ತು ಸುಭದ್ರೆಯರ ಮರದಿಂದ ನಿರ್ಮಿತವಾಗಿರುವ ಅಪೂರ್ಣ ವಿಗ್ರಹಗಳಿವೆ. ಈ ಜಗನ್ನಾಥದ ಕ್ಷೇತ್ರದಲ್ಲಿ ಕೃಷ್ಣ, ಬಲರಾಮ ಮತ್ತು ಸುಭದ್ರೆಯರ ವಿಗ್ರಹ ಇದೆ. ಅದು ಯಾವುದರಿಂದ ಮಾಡಿದೆ ಅಂದರೆ ಮರದಿಂದ ನಿರ್ಮಿತ ಆಗಿದೆ. ಅದು ಪೂರ್ಣ ವಿಗ್ರಹ ಆಗಿಲ್ಲ, ಅಪೂರ್ಣ ವಿಗ್ರಹ ಆಗಿದೆ. ಅದಕ್ಕೆ ಕಾರಣ ಮುಂದೆ ಕೊಡ್ತಾರೆ. ಇಲ್ಲಿ ಜಗನ್ನಾಥನನ್ನು ದಾರುಬ್ರಹ್ಮ ಎಂದು ಕರೆಯುತ್ತಾರೆ. ದಾರುಬ್ರಹ್ಮ ಅಂತಾನೆ ಇದನ್ನು ಕರೀತಾರೆ. ಅದು ಯಾತಕ್ಕೆ ಅಂದರೆ ಈ ಮೂರು ಮೂರ್ತಿಗಳಿಗೆ ಕೈಕಾಲುಗಳಿಲ್ಲ, ಕೈಕಾಲು ಇಲ್ಲ, ಬರೀ ತಲೆ ಮುಖ ಮಾತ್ರ ಇದೆ. ಕೇವಲ ಕಣ್ಣು, ಮೂಗು ಮತ್ತು ಬಾಯಿಗಳಿವೆ, ಅಷ್ಟೇ ಆ ವಿಗ್ರಹಗಳು ಇರುವಂಥದ್ದು. ಜಗನ್ನಾಥನು ಇಲ್ಲಿ ಒಂದು ಅಪೂರ್ಣ ವಿಗ್ರಹವಾಗಿ ನೆಲೆಸಿರುವುದರ ಹಿನ್ನೆಲೆಯಲ್ಲಿ ಒಂದು ಸುಂದರ ಕಥೆ ಇದೆ. ಇದು ಯಾಕೆ ಹೀಗಾಯಿತು ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಅದು ಯಾಕೆ ಅದು ಅಪೂರ್ಣ ಅಂತ ಅದು ನೆಲೆಸಿದಿರೋ ಹಿನ್ನೆಲೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಕಥೆ ಇದೆ. ಮಾಳವದ ದೊರೆಯಾದ ಮಾಳವ ದೇಶ ಅಂತ ಇದೆ. ಅಲ್ಲಿ ದೊರೆ ಇಂದ್ರದ್ಯುಮ್ನನು ವಿಷ್ಣುವು ಪ್ರತ್ಯಕ್ಷನಾಗುವ ಸ್ಥಳವನ್ನು ಕಂಡುಹಿಡಿಯಲು ಎಲ್ಲ ದಿಕ್ಕುಗಳಿಗೂ ಬ್ರಾಹ್ಮಣರನ್ನು ಕಳುಹಿಸಿದನು. ಆ ದೇಶದಲ್ಲಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇರ್ತಾನೆ. ಅವನು ವಿಷ್ಣುನ ಪ್ರತ್ಯಕ್ಷ ಮಾಡ್ಕೋಬೇಕು, ಎಲ್ಲಿ ಯಾಗ ಮಾಡಬೇಕು ಅದು ನನಗೆ ನೋಡ್ಕೊಂಡು ಬನ್ನಿ ಅಂತ ಇಡೀ ಸೈನ್ಯವನ್ನು 10 ದಿಕ್ಕುಗಳಿಗೂ ಕಳಿಸ್ತಾನೆ. ಬಹುತೇಕ ಎಲ್ಲರೂ ನಿಷ್ಫಲವಾಗಿ ಹಿಂತಿರುಗಿದರು. ಯಾರಿಗೂ ಆ ಜಾಗ ಕಂಡುಹಿಡಿಯೋಕ್ಕಾಗಲಿಲ್ಲ, ಎಲ್ಲಿ ವಿಷ್ಣುನ ದರ್ಶನ ಮಾಡ್ಕೋಬಹುದು ಅಂತ. ಪೂರ್ವದ ಅರಣ್ಯದ ಕಡೆಗೆ ಹೋಗಿದ್ದ ವಿದ್ಯಾಪತಿ, ಪೂರ್ವಕ್ಕೆ ಒಬ್ಬ ಹೋಗಿರ್ತಾನೆ ವಿದ್ಯಾಪತಿ ಅನ್ನೋನು, ಅವನು ಹೇಳ್ದ ಎಂಬುವನು ಹುಡುಕಾಟದ ಸಮಯದಲ್ಲಿ ವಿಶ್ವವಸು ಎಂಬ ಗಿರಿಜನನಾಯಕನ ಮನೆಯಲ್ಲಿ ತಂಗಿದ್ದನು. ಅವನು ವಿಶ್ವವಸು ಅನ್ನೋ ಒಬ್ಬ ಗಿರಿಜನರ ಮನೆಯಲ್ಲಿ ಇರ್ತಾನೆ. ಅದು ಹುಡುಕಕ್ಕೆ ಹೋಗಿದ್ದವನು. ವಿಶ್ವವಸುವು ಪ್ರತಿನಿತ್ಯ ರಾತ್ರಿ ಕಾಡಿಗೆ ಹೋಗಿ ಹತ್ತಿಯ ಮರದ ಬುಡದಲ್ಲಿದ್ದ ದೇವರನ್ನು ಪೂಜಿಸ್ತಾ ಇರ್ತಾನೆ. ವಿಶ್ವವಸುವನು ಕಾಡಿನಲ್ಲಿ ಹತ್ತಿ ಮರ ಇರುತ್ತೆ, ಆ ಬುಡದಲ್ಲಿದ್ದ ದೇವರನ್ನು ಪೂಜೆ ಮಾಡ್ತಾ ಇರ್ತಾನೆ, ಪೂಜಿಸುತ್ತಿದ್ದನು. ಅವನು ವಿದ್ಯಾಪತಿಯನ್ನು ಒಮ್ಮೆ ತನ್ನೊಂದಿಗೆ ಕರೆದುಕೊಂಡು ಹೋದನು. ವಿದ್ಯಾಪತಿ ಅನ್ನೋನ್ನ ಇವನು ಕರ್ಕೊಂಡು ಹೋಗ್ತಾನೆ. ಆದರೆ ಆಗ ಆ ವಿಗ್ರಹವು ಅದೃಶ್ಯವಾಗಿತ್ತು. ಅವನು ಪೂಜೆ ಮಾಡ್ತಿದ್ದ ವಿಗ್ರಹ ಅದು ಮಾಯ ಆಗಿಬಿಟ್ಟಿರುತ್ತೆ, ಯಾರ ಕಣ್ಗೂ ಕಾಣಿಸೋದಿಲ್ಲ. ಕಂಗಾಲಾದ ಅವನಿಗೆ ಅಶರೀರವಾಣಿಯೊಂದು ಕೇಳಿತು. ಈ ಅಶರೀರವಾಣಿ ಆಕಾಶದಿಂದ ಒಂದು ಶಬ್ದ ಕೇಳುತ್ತೆ. ಅದೇನು ಹೇಳ್ತು ಅಂದರೆ, 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಕಾಣಿಸಿಕೊಳ್ಳುವೆ. ನೀನು ಎಷ್ಟು ಯಾಗ ಮಾಡಬೇಕು? 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಮಾತ್ರ ನಾನು ನಿನಗೆ ಕಾಣಿಸ್ತೀನಿ ಅಂತ ಹೇಳ್ತು. ಅದರಂತೆ ಇಂದ್ರದ್ಯುಮ್ನನು ನಡೆದನು. ಹಾಗೆ ಇವನು 100 ಅಶ್ವಮೇಧ ಯಾಗ ಮಾಡ್ತಾನೆ. ಅವನ ಕನಸಿನಲ್ಲಿ ಶ್ರೀಕೃಷ್ಣನು ಕಾಣಿಸಿಕೊಂಡನು. ಶ್ರೀಕೃಷ್ಣನಿಗೆ ಕನಸಲ್ಲಿ ಕಾಣಿಸ್ಕೊಂಡು ಈ ರೀತಿ ಹೇಳ್ತಾನೆ, ಮರುದಿನ ಮುಂಜಾನೆ ಸಮುದ್ರದ ತೀರದಲ್ಲಿ ಸಿಗುವ ಗಂಧದ ಕೊರಡಿನಲ್ಲಿ ನನ್ನ ಪ್ರತಿಮೆಯನ್ನು ತಯಾರಿಸಿ ಪ್ರತಿಷ್ಠಾಪಿಸುವಂತೆ ರಾಜನಿಗೆ ಸೂಚಿಸಿದನು. ಮುಂಜಾನೆ ಸಮುದ್ರ ತೀರದಲ್ಲಿ ಸಿಗುವಂಥ ಗಂಧದ ಕೊರಡು ಅಂದರೆ ಗಂಧದ ಮರದಿಂದ ಈ ನನ್ನ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡುವಂಥ ಕನಸಲ್ಲಿ ಕೃಷ್ಣ ಆದೇಶ ಕೊಡ್ತಾನೆ.
ಈ ರಾಜನಿಗೆ. ಆ ದೈವಿಕ ಮರದ ತುಂಡಿನಿಂದ ದೇವರ ವಿಗ್ರಹವನ್ನು ತಯಾರಿಸಿಕೊಡಲು ವಿಶ್ವಕರ್ಮನೇ ವೃದ್ಧ ಬಡಗಿಯ ರೂಪದಲ್ಲಿ ಬಂದನು. ವಿಶ್ವಕರ್ಮನೇ ಬ್ರಾಹ್ಮಣ ಅಂದರೆ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ವಿಗ್ರಹವನ್ನು ಮಾಡಿಕೊಡೋಕ್ಕೆ ಅವನು ಬರ್ತಾನೆ ಇಲ್ಲಿಗೆ. ಮತ್ತು ಈ ಕೆಲಸಕ್ಕಾಗಿ ತಾನೊಬ್ಬನೇ ಮಂದಿರದೊಳಗೆ ನಡೆದನು. ನಾನೊಬ್ಬನೇ ಹೋಗ್ತೀನಿ, ಇನ್ಯಾರೂ ಬರಬೇಡಿ ಅಂತ ಹೇಳ್ತಾನೆ ಆ ಬಡ ಬ್ರಾಹ್ಮಣ ವೃದ್ಧ. ತಾನು ಹೇಳುವ ತನಕ ಬಾಗಿಲು ತೆರೆಯಬಾರದೆಂಬ ಸೂಚನೆಯನ್ನು ರಾಜನಿಗೆ ನೀಡಿದ್ದನು. ನಾನು ತೆಗೆಯನ್ನೋವರೆಗೂ ನೀವು ತೆಗಿಬೇಡಿ ಬಾಗಿಲನ್ನು ಅಂದ ಆದೇಶನ ರಾಜನು ಕೊಟ್ಟಿರ್ತಾನೆ. ಕೆಲವು ದಿನಗಳಾದರೂ ಆಹಾರ ನಿದ್ರೆ ಪರಿವೇ ಇಲ್ಲದೆ ಕೆಲಸ ಮಾಡುತ್ತಿದ್ದ. ಆಹಾರ ನಿದ್ರೆ ಏನು ಇಲ್ಲದೆ ಅವನು ಕೆಲಸ ಮಾಡ್ತಾನೇ ಇರ್ತಾನೆ. ಆ ಬಡಗಿಯ ಕುರಿತು ರಾಣಿಗೆ ಅನುಮಾನವಾಯಿತು. ಏನು ಇಷ್ಟು ದಿವಸ ಆದರೂ ಕೆಲಸ ಆಗಲಿಲ್ವಾ, ಯಾಕಾಗಲಿಲ್ಲ, ನೋಡೋಣ ಅನ್ನೋ ತವಕ ರಾಣಿಗೆ ಅನುಮಾನ ಬಂತು. ಅವಳ ಆಗ್ರಹದ ಮೇರೆಗೆ ಅವಳು ಹೇಳಿದ ಹಾಗೆ ಅವನೇನು ಮಾಡ್ತಾನೆ, ರಾಜನು ಗುಡಿಯ ಬಾಗಿಲು ತೆರೆಸಿದ. ಗುಡಿಯ ಬಾಗಿಲನ್ನ ತೆರೆಸ್ಬಿಡ್ತಾನೆ. ರಾಣಿ ಹೇಳಿದ್ಲಲ್ಲ ಅಂಥೇಳಿ ವಿಗ್ರಹದ ಕೆಲಸ ಅರ್ಧವಾಗಿತ್ತು. ವಿಗ್ರಹದ ಕೆಲಸ ಪೂರ್ಣ ಆಗಿರಲಿಲ್ಲ, ಅಪೂರ್ಣ ಆಗಿತ್ತು. ಬಡಗಿ ಅದೃಶ್ಯನಾಗಿದ್ದ. ಬಡಗಿ ಕೂಡ ಅದೃಶ್ಯವಾಗಿ ಹೊರಟೋಗಿದ್ದ. ತಮ್ಮ ಕೃತ್ಯಕ್ಕಾಗಿ ರಾಜ ದಂಪತಿಗಳು ನೊಂದರು. ತುಂಬ ನೊಂದ್ಕೊಳ್ತಾರೆ. ನಾವೆಂಥ ಕೆಲಸ ಮಾಡಿದ್ವಿ, ಪೂರ್ಣ ಕೆಲಸ ಆಗೋರ್ಗೂ ನಾವಿರಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರೆ. ನಮಗೆ ಹಾಗೆಯೇ ನಿಲ್ಲುವ ಇಚ್ಛೆ ಇದೆ, ಪ್ರತಿಷ್ಠಾಪನೆ ನೆರವೇರಿಸು. ನಮಗೆ ಹಾಗೆ ಇರ್ತೀವಿ, ಪರವಾಗಿಲ್ಲ, ಇದನ್ನು ಪ್ರತಿಷ್ಠಾಪನೆ ಮಾಡಿಸು ಅಂತ ಎಂದು ಮತ್ತೆ ಅಶರೀರವಾಣಿಯು ಸೂಚಿಸಿತು. ಮತ್ತು ಆಕಾಶ ಮಾರ್ಗದಲ್ಲಿ ಅಶರೀರವಾಣಿ ಕೇಳಿಸುತ್ತೆ. ಈ ರೀತಿಯಲ್ಲೇ ಪುರಿಯಲ್ಲಿ ಜಗನ್ನಾಥ ಪ್ರತಿಷ್ಠಾಪನೆ ನಡೆಯಿತು. ಅದೇ ರೀತಿ ಪ್ರತಿಷ್ಠಾಪನೆ ಮಾಡ್ತಾನೆ ರಾಜ. ಜಗನ್ನಾಥನ ಭವ್ಯ ಮಂದಿರವನ್ನು 12ನೇ ಶತಮಾನದ ಪ್ರಾರಂಭದಲ್ಲಿದ್ದ ಗಂಗವಂಶದ ಅರಸ ಜೋಡಗಂಗದೇವನು ಕಟ್ಟಿಸಿರಬಹುದೆಂದು ನಂಬಲಾಗಿದೆ. ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಗಂಗವಂಶದ ಅರಸ ಜೋಡಗಂಗದೇವನು ಇದನ್ನು ಕಟ್ಟಿಸಿರಬಹುದು ಅಂತ ನಂಬಿಕೆ ಇದೆ. ಯಾವಾಗ ಅದೇ 650 ಚದರ ಅಡಿ ವಿಸ್ತೀರ್ಣವುಳ್ಳ ಈ ದೇವಾಲಯದಲ್ಲಿ ಗರ್ಭಗುಡಿ, ನವರಂಗ ಮತ್ತು ಮೊಗಸಾಲೆ ಎಂಬ ಮೂರು ಭಾಗಗಳಿವೆ. ಇದರಲ್ಲಿ ಗರ್ಭಗುಡಿ, ನವರಂಗ ಮಂಟಪ ಮತ್ತು ಮೊಗಸಾಲೆ ಅಂತ 3 ಭಾಗಗಳು ಇದಕ್ಕೆ ಇದೆ. ಇದಕ್ಕೆ 15 ಅಡಿ ಎತ್ತರದ ಪ್ರಾಕಾರವಿದೆ. 15 ಅಡಿ ಇದರ ಪ್ರಾಕಾರ ಇದೆ. ಗರ್ಭಗುಡಿಯ ಮೇಲಿನ ಗೋಪುರದ ಎತ್ತರ 192 ಅಡಿ, ಅದರ ಎತ್ತರ 192 ಅಡಿ ಇದೆ. ಪ್ರಾಕಾರದ 4 ಭಾಗಗಳಲ್ಲಿ ಬಾಗಿಲುಗಳಿವೆ. 4 ಕಡೆಗೂ ಬಾಗಿಲುಗಳು ಇದೆ. ಪೂರ್ವ ದ್ವಾರದಲ್ಲಿ ಸಿಂಹದ 2 ಭವ್ಯ ಆಕೃತಿಗಳಿವೆ. ಸಿಂಹದ ಬಾಗಿಲು ಅಂತೆ. ಪೂರ್ವ ದ್ವಾರದಲ್ಲಿ ಸಿಂಹದ 2 ಭವ್ಯ ಆಕೃತಿಗಳಿವೆ. ಈ ದ್ವಾರವನ್ನು ಸಿಂಹದ್ವಾರ ಎಂದು ಕರೆಯುತ್ತಾರೆ. ಪೂರ್ವ ಬಾಗಿಲನ್ನು ಸಿಂಹದ್ವಾರ ಅಂತ ಕರೀತಾರೆ. ಈ ದ್ವಾರದ ಮುಂಭಾಗದಲ್ಲಿ ಕೋನಾರ್ಕದಿಂದ ತರಿಸಿರುವ ಕೃಷ್ಣಶಿಲೆಯ ಒಂದು ಸುಂದರ ಸ್ತಂಭವಿದೆ.
ಕೊನಾರ್ಕ್ ಅಂತ ಒಂದು ಪಕ್ಕದಲ್ಲಿ ಅದಕ್ಕೊಂದು ಸೂರ್ಯ ದೇವಸ್ಥಾನ ಇದೆ. ಅಲ್ಲಿಂದ ಕೋನಾರ್ಕದಿಂದ ಈ ದ್ವಾರಕ್ಕೆ ಒಂದು ಸುಂದರವಾದ ಶಿಲೆ, ಕರಿ ಶಿಲೆನ ತರಿಸಿರ್ತಾರೆ. ಅದು ಕೃಷ್ಣ ಶಿಲೆಯ ಒಂದು ಸುಂದರ ಸ್ತಂಭ ಇದೆ. ಸ್ತಂಭನ ಅಲ್ಲಿ ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಮುಖ್ಯ ಮಂದಿರದಲ್ಲಿ ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಸಭಾಮಂಟಪ, ಅದಕ್ಕೆ ಹೊಂದಿಕೊಂಡಂತೆ ಒಂದು ಸಭಾಮಂಟಪ, ನೃತ್ಯ ಮಂಟಪ ಮತ್ತು ಭೋಗ ಮಂಟಪಗಳಿವೆ. ಅಲ್ಲಿ ಏನೇನಿದೆ, ಸಭಾಮಂಟಪ, ನೃತ್ಯ ಮಂಟಪ ಮತ್ತು ಭೋಗ ಮಂಟಪಗಳಿವೆ. ಗೋಪುರದ ಮೇಲೆ ಗರುಡ ಧ್ವಜ ಇದೆ ಮತ್ತು ಕಲಶದ ಮೇಲೆ ಸುದರ್ಶನ ಚಕ್ರವಿದೆ. ಇದ್ರ ಮೇಲೆ ಕಲಶದ ಮೇಲೆ ಸುದರ್ಶನ ಚಕ್ರ ಇದೆ. ದಾರುಕ ನಿರ್ಮಿತವಾದ, ಅಂದರೆ ಬಡಿಗೆ ಮಾಡಿದ್ದು ದಾರುಕ ನಿರ್ಮಿತವಾದ ಇಲ್ಲಿನ ವಿಗ್ರಹಗಳು ಒರಟಾಗಿರುತ್ತವೆ. ಅದೋ ಒಂಥರ ನೋಡೋಕ್ಕೆ ಮುಟ್ಟಿದರೆ ಒರಟಾಗಿರುತ್ತೆ, ಅದು ಸಾಫ್ಟ್ನೆಸ್ ಬರಲ್ಲ. ಇದನ್ನು ನೋಡಿದರೆ ಪ್ರಾಯಶಃ ಪೂರ್ವದಲ್ಲಿ ಈ ವಿಗ್ರಹಗಳು ಗಿರಿವಾಸಿಗಳ ಆರಾಧ್ಯ ದೈವವಾಗಿದ್ದಿರಬಹುದು ಎಂದೆನಿಸುತ್ತದೆ. ಇಲ್ಲಿ ಹಿಂದೆ ಕಾಡು ಜನರು, ಗಿರಿಜನರು ಇದರ ಆರಾಧ್ಯ ದೈವ ಅಂತ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ ಆ ವಿಗ್ರಹಗಳನ್ನು ನೋಡಿದಾಗ. ಅಭಿಷೇಕ ಮತ್ತು ಅಭ್ಯಂಜನಾದಿಗಳಿಂದ ಇವು ಕರಿಶಿಲೆಯ ವಿಗ್ರಹಗಳಂತೆ ಕಾಣುತ್ತವೆ. ಇದೆಲ್ಲ ಅಭಿಷೇಕ ಇದೆಲ್ಲ ನೋಡಿದಾಗ ಕರಿಶಿಲೆ ವಿಗ್ರಹಗಳೇ ಅಂತ ಜನರಿಗೆ ಅನಿಸುತ್ತೆ. ಜಗನ್ನಾಥನ ವಿಗ್ರಹದೊಳಗೆ ಮೂಳೆ ಇಟ್ಟಿರುವ ಕಿರುಪೆಟ್ಟಿಗೆ ಇದೆ. ಅದರಲ್ಲಿ ಒಂದು ಮೂಳೆ ಇಟ್ಟಿರುವಂಥ ಕಿರುಪೆಟ್ಟಿಗೆ ಇದೆ. ಇದು ಯಾವುದು ಅಂದರೆ ಶ್ರೀಕೃಷ್ಣನ ಅಸ್ಥಿ ಎಂದು ಐತಿಹ್ಯವಿದೆ. ಕೃಷ್ಣನ ಸುಟ್ಟ ಒಂದು ಮೂಳೆ ಆ ಕಿರುಪೆಟ್ಟಿಗೆಯಲ್ಲಿ ಇದೆ ಅಂತ, ಇದು ಕೃಷ್ಣನ ಅಸ್ಥಿ ಅಂತ ಭಾವಿಸ್ತಾರೆ. ಭಾವಿಸೋದಲ್ಲ, ಅಲ್ಲಿ ಅದೇ ಇರೋದು. ಮತ್ತು ಮಂದಿರ ಆವರಣದಲ್ಲಿ ಇನ್ನೂ ಅನೇಕ ಮಂದಿರಗಳಿವೆ. ಈ ಮಂದಿರದ ಆವರಣದೊಳಗೆ ಅನೇಕ ಮಂದಿರಗಳು ಇದ್ದಾವೆ. 13 ಶಿವಮಂದಿರಗಳೆಷ್ಟು 13 ಇದ್ದಾವೆ. ಮತ್ತು ಒಂದು ಸೂರ್ಯ ಮಂದಿರ ಇದೆ. ದರ್ಶನೀಯವಾಗಿವೆ, ನೋಡೋದಕ್ಕೆ ಇವು ಎಲ್ಲವೂ ಸಾಕ್ಷಿಗಳಾಗಿದ್ದಾವೆ. ಇಲ್ಲಿನ ಮಂದಿರದಲ್ಲಿ ಪೂಜಾ ಕಾರ್ಯಗಳು ಅಹೋರಾತ್ರಿ ನಡೆಯುತ್ತಿರುತ್ತದೆ. ಹಗಲು ರಾತ್ರಿ ಯಾವಾಗಲೂ ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಜಗನ್ನಾಥಪುರಿ ಜಗತ್ತಿನ ಒಡೆಯ. ಜಗನ್ನಾಥ ಜಗತ್ತಿನ ಒಡೆಯ. ಜಗನ್ನಾಥ ಅದಕ್ಕೆ ಏನು ಹೇಳ್ತಾರೆ, ಒಡೆಯ. ಜೀವಿಗಳೆಲ್ಲ ಅವನ ಮಕ್ಕಳು. ಇಲ್ಲಿರೋ ವಾಸ ಜನ ಪ್ರಾಣಿ ಎಲ್ಲವೂ ಅವನ ಮಕ್ಕಳೇನೆ. ಅವನ ಮುಂದೆ ಮೇಲು ಕೀಳುಗಳಿಲ್ಲ. ಮೇಲೆ ಕೆಳಷ್ಟು ನಾವು ಕೆಳಗಡೆ ಜನಾಂಗ ಅಂತ ಅವು ಯಾವ ಭೇದನೂ ಇಲ್ಲ. ಇಲ್ಲಿ ವನವಾಸಿಗಳು ತಯಾರಿಸುವ ಪ್ರಸಾದವನ್ನು ಎಲ್ಲರೂ ಭಕ್ತಿಯಿಂದ ಸೇವಿಸುತ್ತಾರೆ. ಈ ಕಾಡಿನ ಜನರುಗಳು ಏನು ಪ್ರಸಾದ ಮಾಡ್ತಾರೆ ಅದನ್ನೇ ಎಲ್ಲರೂ ತಗೋಬೇಕಂತೆ, ಅದನ್ನೇ ಎಲ್ಲರೂ ಸೇವಿಸ್ತಾರೆ. ಒರಿಸ್ಸಾದ ಬಹುತೇಕ ಗಿರಿಜನರು ಜಗನ್ನಾಥನ ಉಪಾಸಕರು. ಇಲ್ಲಿರೋ ಗಿರಿಜನರೆಲ್ಲ ಜಗನ್ನಾಥನ ಉಪಾಸಕರೇ. ಮೊದಲಿನಿಂದಲೂ ಎಲ್ಲ ಧರ್ಮದವರಿಗೆ ಇಲ್ಲಿ ಪ್ರವೇಶ ಪ್ರವೇಶಾವಕಾಶವಿತ್ತಾದರೂ 1875ರಿಂದ ರಾಜಾಜ್ಞೆಯ ಮೂಲಕ ಅಹಿಂದುಗಳನ್ನು ಮಂದಿರದೊಳಗೆ ಬಿಡುತ್ತಿಲ್ಲ. ಮೊದಲು ಎಲ್ಲರಿಗೂ ಇತ್ತು, ಎಲ್ಲ ಜನಾಂಗದವ್ರಿಗೂ ಪ್ರವೇಶ ಇತ್ತು. ಆದರೆ 1875ರಿಂದ ರಾಜಾಜ್ಞೆ ಹೊರಡಿಸ್ತಾರೆ, ಹಿಂದೂಗಳಲ್ಲದೆ ಇದ್ದವರು ಈ ದೇವಸ್ಥಾನಕ್ಕೆ ಬರೋಂಗಿಲ್ಲ ಅನ್ನೋ ಆಜ್ಞೆನ ಹೊರಡಿಸ್ತಾರೆ.
ಪುರಿಯ ರಥೋತ್ಸವವು ಅತ್ಯಂತ ಪ್ರಸಿದ್ಧವಾದದ್ದು. ಅದು ಅತ್ಯಂತ ಪ್ರಸಿದ್ಧವಾಗಿರುತ್ತೆ. ಅಲ್ಲಿ ರಥೋತ್ಸವ ನಡೆಯುತ್ತೆ. ಯಾವಾಗ ಅಂದರೆ ಆಷಾಢ ಶುದ್ಧ ದ್ವಿತೀಯದದ್ದು ಶ್ರೀಕೃಷ್ಣನ ಗೋಕುಲ ನಿರ್ಗಮನ ಸ್ಮರಣೆಗಾಗಿ ಅವನು ಅವತ್ಯಂತ ಗೋಕುಲದಿಂದ ಆಷಾಢ ಶುದ್ಧ ದ್ವಿತೀಯದ 2ನೇ ದಿನ ಶ್ರೀಕೃಷ್ಣ ಏನು ಮಾಡ್ತಾನೆ, ಗೋಕುಲದಿಂದ ನಿರ್ಗಮನ ಸ್ಮರಣೆಗಾಗಿ ಈ ರಥಯಾತ್ರೆ ನಡೆಯುತ್ತದೆ. ಇದು 9 ದಿನಗಳ ವಿಜೃಂಭಣೆಯ ಉತ್ಸವ. 9 ದಿನ ನಡೆಯುತ್ತೆ ಈ ಉತ್ಸವ. ಈ ಉತ್ಸವಕ್ಕಾಗಿ ಭಾರತದೆಲ್ಲೆಡೆಯಿಂದ ಲಕ್ಷಾವಧಿ ಭಕ್ತರು ಬರುತ್ತಾರೆ. ಇದನ್ನು ನೋಡೋಕ್ಕೋಸ್ಕರ ಭಾರತದ ಎಲ್ಲ ಕಡೆಯಿಂದನೂ ಈ ಉತ್ಸವಕ್ಕೆ ಭಾಗವಹಿಸಕ್ಕೆ ಬರ್ತಾರೆ. ಪ್ರತಿ ವರ್ಷವೂ ಉತ್ಸವಕ್ಕಾಗಿ ಹೊಸ ರಥವನ್ನು ತಯಾರಿಸುವುದು ಇಲ್ಲಿನ ವೈಶಿಷ್ಟ್ಯ. ಪ್ರತಿ ವರ್ಷ ಹೊಸ ಮರ ತಂದು ಈ ಹೊಸ ವಿಗ್ರಹಗಳನ್ನು ತಯಾರು ಮಾಡ್ತಾನೇ ಇರ್ತಾರೆ. ಅದು ಹೇಗೆ ಅಂದರೆ ವೈಶಾಖ ಶುದ್ಧ ಬಿದಿಗೆಯೆಂದು ಈ ಮಹಾರಥಕ್ಕೆ, ವೈಶಾಖ ಶುದ್ಧ ಬಿದಿಗೆಯೆಂದು ಈ ಮಹಾರಥಕ್ಕೆ ಬೇಕಾದ ಕಟ್ಟಿಗೆ ತರುವುದಕ್ಕಾಗಿ ಇದಕ್ಕೆ ಯಾವುದು ಮರ ಬೇಕು ಅನ್ನೋದನ್ನು ಹುಡುಕೋತಾರೆ. ಪುರೋಹಿತರು ಅದನ್ನು ಸೂಚಿಸಬೇಕು. ಅರಣ್ಯಕ್ಕೆ ಹೋಗುತ್ತಾರೆ. ಪುರೋಹಿತರ ಸಮೇತ ಅರಣ್ಯಕ್ಕೆ ಹೋಗಿ ಯಾವ ಮರ ಬೇಕು ಅನ್ನೋದನ್ನು ಆರಿಸ್ತಾರೆ. ಸೂಕ್ತ ವೃಕ್ಷವನ್ನು ಆರಿಸಿ ಶಾಸ್ತ್ರೋಕ್ತವಾಗಿ ಪೂಜಿಸಿ, ಅದು ಸುಮ್ಮನೆ ಬರಲ್ಲ, ಶಾಸ್ತ್ರವಾಗಿ ಪೂಜೆ ಮಾಡಿ ತಾಳ ತಮಟೆಗಳನ್ನು ಬಾರಿಸಿ ಜಗನ್ನಾಥನ ಜಯಕಾರ ಮಾಡುತ್ತಾ ಕಡಿಯುತ್ತಾರೆ. ತಾಳ ತಮಟೆಗಳನ್ನು ಬಾರಿಸ್ತಾ ಜಗನ್ನಾಥನನ್ನು ಕೀರ್ತನೆ ಹಾಡ್ತಾ ಅದನ್ನು ಕಡಿತಾರೆ, ಆ ಕೊಂಬೆಗಳನ್ನು. ಯಾಕೆ? ವಿಗ್ರಹ ಮಾಡೋದಕ್ಕೋಸ್ಕರ. ನಂತರ ಅದನ್ನು ಮಂದಿರಕ್ಕೆ ತಂದು ಗಣಪತಿ ಪೂಜೆ ಮಾಡಿದ ಬಳಿಕ ಅಕ್ಷಯ ತೃತೀಯದಂದು ಭವ್ಯವಾದ ಅಕ್ಷಯ ತೃತೀಯ ದಿವಸ ಅದನ್ನು ರಥದ ಕೆಲಸ ಪ್ರಾರಂಭ. ಅಕ್ಷಯ ತೃತೀಯಿಂದ ಅದನ್ನು ಪ್ರಾರಂಭ ಮಾಡ್ತಾರೆ ಮಾಡೋದಕ್ಕೆ. ಇಂತಹ ರಥ ಇನ್ನೆಲ್ಲಿ ಕಾಣಲಾರದು. ಇನ್ನೆಲ್ಲಿ ಇಂತಹ ರಥನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮಂದಿ ಒಟ್ಟಿಗೆ ಕೆಲಸ ಮಾಡಿ 4 ದಿನಗಳಲ್ಲಿ 4 ದ್ವಾರಗಳ ಈ ಬೃಹತ್ ರಥವನ್ನು ತಯಾರಿಸುತ್ತಾರೆ. 4 ದಿನದಲ್ಲಿ 4 ದ್ವಾರಗಳನ್ನು ರಚನೆ ಮಾಡ್ತಾರಂತೆ. 45 ಅಡಿ ಎತ್ತರದ 45 ಅಡಿ ಎತ್ತರ ಇರುತ್ತೆ. ಈ ರಥವು 7 ಅಡಿ ವ್ಯಾಸವುಳ್ಳ 7 ಅಡಿ ವ್ಯಾಸ ಇದೆ. 16 ಚಕ್ರಗಳ ಮೇಲೆ ನಿಲ್ಲುತ್ತದೆ. ಇಷ್ಟು 45 ಎತ್ತರದ್ದು 16 ಚಕ್ರದ ಮೇಲೆ ನಿಂತ್ಕೊಳ್ಳುತ್ತೆ ಈ ರಥ. ಇದನ್ನು ಎಳೆಯಲು ಕನಿಷ್ಠ 4000 ಜನ ಬೇಕು. ಇದನ್ನು ಎಳಿಬೇಕಾದ್ರೆ 4000 ಜನ ಬೇಕಂತೆ. ಅದು ಅಷ್ಟು ಭಾರ ಇರುತ್ತೆ. ಅದು ಬಲರಾಮ ಮತ್ತು ಸುಭದ್ರೆಯ ರಥಗಳು ಸ್ವಲ್ಪ ಚಿಕ್ಕದಾಗಿದ್ದು 14 ಚಕ್ರಗಳನ್ನು ಹೊಂದಿರುತ್ತದೆ. ಇದು ಜಗನ್ನಾಥ ದೇವಸ್ಥಾನದ ರಥ 16 ಚಕ್ರ ಇರುತ್ತೆ. ಇವೆರಡು ಬಲರಾಮ ಮತ್ತು ಸುಭದ್ರೆಯರದು 14 ಚಕ್ರ ಇರುತ್ತೆ. 3 ವಿಗ್ರಹಗಳಿಗೆ 18 ಕಲಶಗಳಲ್ಲಿ ತಂದ ಗಂಗೋದಕದಿಂದ ಅಭಿಷೇಕ ಮಾಡಿದ ನಂತರ ರಥಾರೋಹಣ ನಡೆಯುತ್ತದೆ. ಇದು 18 ಕಲಶ ಇದೆ. ಇದನ್ನು ಗಂಗಾಜಲದಿಂದ ಇದಕ್ಕೆ ಅಭಿಷೇಕದ ನಂತರ ಮುಂದೆ ರಥಾರೋಹಣ ನಡೆಯುತ್ತೆ. ಸಿಂಹದ್ವಾರದಿಂದ ರಥಯಾತ್ರೆ ಪ್ರಾರಂಭ. ಸಿಂಹದ್ವಾರದಿಂದ ರಥಯಾತ್ರೆ ಪ್ರಾರಂಭ ಆಗುತ್ತೆ. ಬಲರಾಮ ರಥ ಮೊದಲು ಹೋಗುತ್ತೆ. ನಂತರ ಸುಭದ್ರೆಯ ರಥ,
ನಂತರ ಸುಭದ್ರೆ ರಥ ಹೊರಡುತ್ತೆ. ಬಳಿಕ ಜಗನ್ನಾಥನ ರಥ ಹೊರಡುವುದು. ಮಂದಿರದಿಂದ ಸುಮಾರು 2 ಮೈಲಿ ದೂರದಲ್ಲಿರುವ ಇಂದ್ರದ್ಯುಮ್ನ ಪ್ರಸಾದವದವರೆಗೆ ರಥಗಳನ್ನು ಎಳೆದೊಯ್ಯುತ್ತಾರೆ. ಅಲ್ಲಿ ಇಂದ್ರದ್ಯುಮ್ನೇನಿದೆ ಪ್ರಸಾದವದ ಅಂದರೆ ಅವನು ಇದ್ದಂಥ ಸ್ಥಳದವರೆಗೂ 2 ಮೈಲಿ ದೂರ ಇದೆ ಅಂತೆ, ಅಲ್ಲಿವರೆಗೂ ಎಳ್ಕೊಂಡು ಹೋಗ್ತಾರೆ ಜನಗಳು. 7 ದಿನ ಅಲ್ಲೇ ನಿಲ್ಲುತ್ತದೆ. 7 ದಿನಗಳವರೆಗೂ ಅಲ್ಲೇ ಇರುತ್ತೆ. ಜನಗಳು ದರ್ಶನ ಮಾಡ್ಕೋಬೋದು. ಜಗನ್ನಾಥನ ಭೇಟಿಗೆ ಲಕ್ಷ್ಮೀದೇವಿಯು ಅಲ್ಲಿಗೆ ಬರುತ್ತಾಳೆಂದು ನಂಬುತ್ತಾರೆ. ಲಕ್ಷ್ಮೀದೇವಿ ಕೂಡ ಅಲ್ಲಿಗೆ ಬರ್ತಾಳೆ ಅನ್ನೋ ನಂಬಿಕೆ ಜನಕ್ಕೆ ಇದೆ. 9ನೇ ದಿನ ರಥಗಳು ವಾಪಸ್ ಬರುತ್ತವೆ. ರಥಗಳು ಮತ್ತೆ ಮಂದಿರಕ್ಕೆ 9ನೇ ದಿನಕ್ಕೆ ಬಂದ್ಬಿಡುತ್ತೆ. ಈ ರಥದ ಅಡಿಯಲ್ಲಿ ಶರೀರ ತ್ಯಾಗ ಮಾಡಿದರೆ ಮೋಕ್ಷ ದೊರೆಯುವುದೆಂಬ ನಂಬಿಕೆಯಿಂದ ಅನೇಕರು ರಥದ ಚಕ್ರಕ್ಕೆ ತಲೆ ಕೊಡುತ್ತಿದ್ದ ಪದ್ಧತಿಯನ್ನು ಈಗ ನಿಲ್ಲಿಸಲಾಗಿದೆ. ಅಲ್ಲಿ ಚಕ್ರಕ್ಕೆ ತಲೆ ಕೊಟ್ಟು ನಾವು ಅಲ್ಲಿ ಶರೀರ ತ್ಯಾಗ ಮಾಡಬೇಕಂತ ಹೋಗ್ತಿದ್ರು, ಅದನ್ನು ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಫಾಲ್ಗುಣ ಶುದ್ಧ ದ್ವಾದಶಿಯನ್ನು ಶುದ್ಧ ದ್ವಾದಶಿ ಅಂದರೆ ಫಾಲ್ಗುಣ ಮಾಸದ ಶುದ್ಧ ದ್ವಾದಶಿಯನ್ನು ಗೋವಿಂದ ದ್ವಾದಶಿ ಎನ್ನುತ್ತಾರೆ. ಗೋವಿಂದ ದ್ವಾದಶಿ ಅಂತ ಶುದ್ಧ ಫಾಲ್ಗುಣ ಮಾಸನ ಕರೀತಾರೆ. ಮತ್ತು ಅದನ್ನು ಜಗನ್ನಾಥನ ಜನ್ಮದಿನವನ್ನಾಗಿ ಆಚರಿಸುತ್ತಾರೆ. ಜಗನ್ನಾಥನ ಹುಟ್ಟಿದ ಅನ್ನೋ ನಂಬಿಕೆಯೂ ಅದರಲ್ಲಿ ಜಗನ್ನಾಥನ ಜಯಂತಿ ಅಂತಲೂ ಅಲ್ಲಿ ಆಚರಿಸ್ತಾರೆ. ಅಂದು ಪುರಿಯಲ್ಲಿ ಸಮುದ್ರ ಸ್ನಾನಕ್ಕಾಗಿ ಭಾರೀ ಜನಸ್ತೋಮ ಸೇರುತ್ತದೆ. ಅಲ್ಲಿ ಸಮುದ್ರ ಸ್ನಾನಕ್ಕಾಗಿ ಅನೇಕ ಜನರು ಅಲ್ಲಿ ಸೇರ್ತಾರೆ. ಮಾರ್ಕಂಡೇಯ ಸರೋವರ, ಕೃಷ್ಣವಟ ಅಂತ ಇದೆ, ಮತ್ತು ಇಂದ್ರದ್ಯುಮ್ನ ಕುಂಡ ಮೊದಲಾದ ಅನೇಕ ತೀರ್ಥಸ್ಥಾನಗಳು ಇಲ್ಲಿವೆ. ಮಾರ್ಕಂಡೇಯ ಸರೋವರ ಮತ್ತು ಕೃಷ್ಣವಟ ಅಂದರೆ ಆಲದ ಮರ ಮತ್ತು ಇಂದ್ರದ್ಯುಮ್ನ ಕುಂಡ ಅನ್ನೋ ಮೊದಲಾದ ಅನೇಕ ತೀರ್ಥಸ್ಥಾನಗಳು ಇಲ್ಲಿವೆ. ಪುರಿ ಒಂದು ಶಕ್ತಿಪೀಠವೂ ಆಗಿದೆ. ಇಲ್ಲಿ ಒಂದು ಶಕ್ತಿಪೀಠ ಕೂಡ ಇದೆ. ಸತಿದೇವಿಯ ನಾಭಿ ಬಿದ್ದ ಸ್ಥಳ ಇದು. ಅವಳ ಹೊಕ್ಕಳ ಸ್ಥಾನ ಇಲ್ಲಿ ಬಿದ್ದಿದೆ. ಶಾಕ್ತ ಪಂಥದವರು ಅಂದರೆ ಶಕ್ತಿನ ಪೂಜೆ ಮಾಡೋಂಥವ್ರು ಇದನ್ನು ಒಡ್ಯಾಪೀಠ ಎಂದು ಕರೆಯುತ್ತಾರೆ. ಒಡ್ಯಾಪೀಠ ಅಂತ ಇದನ್ನು ಕರೀತಾರೆ. ಆದಿಶಂಕರರು ಸ್ಥಾಪಿಸಿದ 4 ಪೀಠಗಳಲ್ಲಿ ಒಂದು ಪುರಿಯಲ್ಲಿದೆ. 4 ಪೀಠಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ಪುರಿ ಜಗನ್ನಾಥದಲ್ಲಿದೆ. ಇದನ್ನು ಗೋವರ್ಧನ ಪೀಠ ಎಂದು ಕರೆಯುತ್ತಾರೆ. ಗೋವರ್ಧನ ಪೀಠ ಅಂತ ಕರೀತಾರೆ. ವೈಷ್ಣವ ಪಂಥೀಯರು ಪುರಿಯೊಂದಿಗೆ ತಮ್ಮ ಸಂಬಂಧವನ್ನು ಗುರುತಿಸಿ ಅಭಿಮಾನ ತಾಳುವುದುಂಟು. ಅಭಿಮಾನ ತಾಳ್ತಾರೆ, ನಾವು ವೈಷ್ಣವ ಪಂಥದವರು ಅಂತ. ರಾಮಾನುಜರ ಪರಂಪರೆಯನ್ನು ಉತ್ತರ ಭಾರತದಲ್ಲಿ ರಮಾನಂದರು ಮುಂದುವರಿಸಿದರು. ರಾಮಾನುಜರ ಪಂಥವನ್ನು ರಮಾನಂದರು ಮುಂದುವರಿಸ್ತಾರೆ. ರಾಮಾನಂದರ ಶಿಷ್ಯರಾದ ಕಬೀರರು ತಮ್ಮ ಗುರುಗಳ ಸಂದೇಶವನ್ನು ಬಂಗಾಳ ಮತ್ತು ಒರಿಸ್ಸಾಗಳಲ್ಲಿ ಸಾರಿದರು. ಕಬೀರರು ತಮ್ಮ ಗುರುಗಳ ಸಂದೇಶವನ್ನು ಬಂಗಾಳ ಮುಂತಾದ ಪ್ರದೇಶಗಳಲ್ಲಿ ಒರಿಸ್ಸಾಗಳಲ್ಲಿ ಸಾರ್ತಾರೆ. ಇಂದಿಗೂ ಪುರಿಯಲ್ಲಿ ಕಬೀರರ ಆಶ್ರಮವಿದೆ. ಅಲ್ಲಿ ಇನ್ನು ಒರಿಸ್ಸಾದಲ್ಲಿ ಕಬೀರರ ಆಶ್ರಮ ಕೂಡ ಇದೆ. ಸಂತ ಕಬೀರರ ಬಳಿಕ ಚೈತನ್ಯ ಮಹಾಪ್ರಭುಗಳ
ಚೈತನ್ಯ ಅನ್ನೋರು ಒಬ್ರು ಇರ್ತಾರೆ, ಮಹಾಪ್ರಭುಗಳ ಅವತಾರವಾಯಿತು.